ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೆಕ್ಸ್ಟ್ ಮಂತ್ ಅಲ್ಲಿ ಇಂಡಿಯನ್ ಮೊಬೈಲ್ ಮಾರುಕಟ್ಟೆಯಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವಂತ ಒನ್ ಪ್ಲಸ್ ನ 2 ಹೊಸ ಫೋನ್ ಗಳ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಅಂದ್ರೆ ಒನ್ ಪ್ಲಸ್ ನ 2 ಹೊಸ ಫೋನ್ ಗಳು ಹೊಂದಿರುವಂತ ಫೀಚರ್ಸ್ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಅಂದ್ರೆ ಆ ಫೋನ್ ಗಳು ಹೊಂದಿರುವಂತ ಬ್ಯಾಟರಿ ಆಗಿರಬಹುದು, ಕ್ಯಾಮ್ರಾ ಆಗಿರಬಹುದು, ಡಿಸ್ಪ್ಲೇ ಆಗಿರಬಹುದು ಮತ್ತು ಪ್ರೊಸೆಸರ್ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ನೀವೇನಾದ್ರೂ ಈ ಫೋನ್ಗಳ ಬಗ್ಗೆ ಕ್ವಶನ್ ಗಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ. ಉತ್ತರ ಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ. ಪ್ಲಸ್ ನಾರ್ಡ್ CE5 ಇದು 6.7 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ನ ಇದು ಒಳಗೊಂಡಿದೆ. ಇದು ಉತ್ತಮವಾದಂತಹ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಸಹ ಕೊಟ್ಟಿರುವಂತದ್ದು. ಇಲ್ಲಿ ಬ್ರೈಟ್ನೆಸ್ ಸಖತ್ತಾಗಿ ಬರುವಂತದ್ದು. ಮೆಡಿಯಾಟೆಕ್ ಡೆಮೆನ್ಸಿಟಿ 8350 ಪ್ರೊಸೆಸರ್ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಒಂದು ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳಬಹುದು. ಇಲ್ಲಿ ಎಂತದೇ ಗೇಮ್ ಅನ್ನ ಮತ್ತು ಡೈಲಿ ಅಪ್ಡೇಟ್ಸ್ ಗಳನ್ನ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಮಾಡಿಕೊಳ್ಳಬಹುದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ ಡುಯಲ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 8MP ಮೇನ್ ಕ್ಯಾಮೆರಾವನ್ನ ಇದಕ್ಕೆ ಕೊಡಲಾಗಿದೆ. ಇದು ಒಳ್ಳೆಯ ರೀತಿಯಾದ ಒಂದು ಕ್ಯಾಮೆರಾ ವ್ಯವಸ್ಥೆ ಅಂತ ಹೇಳ್ಬಹುದು. ಇದು ಪಿಕ್ಚರ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ತುಂಬಾ ಚೆನ್ನಾಗಿ ಕೊಡುವಂತದ್ದು. ಇಲ್ಲಿ 4K ನಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು. ಅಂತೆ 16MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇಲ್ಲೂ ಸಹಿತ ಒಳ್ಳೆಯ ರೀತಿಯಲ್ಲಿ ನೀವು ಪಿಕ್ಚರ್ ತೆಗೆಯಬಹುದು ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿಕೊಳ್ಳಬಹುದು. ಇದಕ್ಕೆ 8GB RAM ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ 7100 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಂದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳ್ಬಹುದು. ಒಂದು ದಿನ ನೀವು ಯಾವುದೇ ರೀತಿಯಾಗಿ ನಿಮ್ಮ ಮೊಬೈಲ್ ಅನ್ನ ಯೂಸ್ ಮಾಡಿದರೂ ಕೂಡ ಬ್ಯಾಟರಿ ವಿಷಯವಾಗಿ ಯಾವುದೇ ಇಶ್ಯೂ ಬರಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅದರಂತೆ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು ಬಹು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇಲ್ಲಿ ಕಾಯಬೇಕಾದ ಒಂದು ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ಬಹುದು. ಇದರ ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದು ಪ್ರೈಸ್ 24,999 ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಇದು ಲಾಂಚ್ ಆಗುವಂತ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿನೂ ಆಗಬಹುದು. ನೀವು ಕೊಂಡುಕೊಳ್ಳುವಂತ ಒಂದು ಇಚ್ಛೆ ಇದ್ರೆ ಇದನ್ನ ಗಮನಿಸುವುದು ಒಳ್ಳೆಯದು. OnePlus 13S ಸ್ನ್ಯಾಪ್ಡ್ರ್ಯಾಗನ್ 8 ಎಕ್ಸ್ಟ್ರೀಮ್ ಎಡಿಷನ್ ಇಲ್ಲಿ ಕೊಡಲಾಗಿದೆ. ಇದು ಒಂದು ಒಳ್ಳೆಯ ರೀತಿಯ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಇದು ಇಲ್ಲಿ ಗೇಮ್ ಅನ್ನ ಆಗಿರಬಹುದು ಅಥವಾ ಡೈಲಿ ಅಪ್ಡೇಟ್ಸ್ ಗಳನ್ನ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದಂತೆ ಮಾಡಿ ಕೊಡುವಂತದ್ದು. ಇದರ ಡಿಸ್ಪ್ಲೇ ಬಗ್ಗೆ ನೋಡಬೇಕಂದ್ರೆ 6.32 ಇಂಚಸ್ ಫುಲ್ HD ಪ್ಲಸ್ LTPO AMOLED ಡಿಸ್ಪ್ಲೇ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು ಹೈ ಕ್ವಾಲಿಟಿ ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ಚೆನ್ನಾಗಿ ಬರುವಂತದ್ದು. ಇಲ್ಲಿ 120 Hz ರಿಫ್ರೆಶ್ ರೇಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದರ ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ 6260 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಕೂಡ ಒಂದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳ್ಬಹುದು. ಒಂದು ದಿನ ನಿಮಗೆ ಯಾವುದೇ ಸಮಸ್ಯೆ ಆಗದಂತೆ ಇದು ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಇದಕ್ಕೂ ಕೂಡ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ 12GB RAM ಮತ್ತು 256GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿಯೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇನ್ನು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 50MP ಮೇನ್ ಕ್ಯಾಮೆರಾವನ್ನ ಇಲ್ಲಿ ಕೊಟ್ಟಿರುವಂತದ್ದು. 50MP ಪ್ಲಸ್ 50MP ಕ್ಯಾಮೆರಾ ಆಗಿರುವುದರಿಂದ ಇಲ್ಲಿ ಪಿಕ್ಚರ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ಸಖತ್ತಾಗಿ ನೀವು ಮಾಡ್ಕೋಬಹುದು. 4K ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು. ಇಲ್ಲಿ 16MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಕೊಟ್ಟಿರುವಂತದ್ದು. ಇದರ ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸ್ 49,999 ಆಗಿರಬಹುದು ಅಂತ ಅಂದುಕೊಳ್ಳಲಾಗಿದೆ. ಇದು ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.